ಹಾಯ್ ಫ್ರೆಂಡ್ಸ್, ಈಗ ಟೈಮು 11:30. ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ವಿನುತಾ ಸಹನಾ ಯೂಟ್ಯೂಬ್ ಚಾನಲ್. ಈಗ ಯಾಕಪ್ಪ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀವಿ ಅಂದರೆ ನಾವಿವತ್ತು ಏನದು ತಿರುವಣ್ಣಾಮಲೈ ದೇವರ ಗಿರಿ ಪ್ರದಕ್ಷಿಣ, ಬೆಟ್ಟಸಂದ್ರ ಪ್ರದಕ್ಷಿಣ 14 ಕಿಲೋಮೀಟರ್ ಪಾದಯಾತ್ರೆ ಮಾಡಬೇಕು ಅಂತ ಪುಣ್ಯ ಬರಲಿ ಅಂತ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ, ದೇವರ ಶಕ್ತಿ ಕೊಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮ್ಮ ಥರ ಸಾವಿರಾರು ಜನ ಬರ್ತಾ ಇರ್ತಾರೆ, ಬರ್ತೀವಿ. ನಾವು ಒಬ್ಬರು ಟ್ರೈ ಮಾಡ್ತೀವಿ, ಫಸ್ಟ್ ಟೈಮ್ ಟ್ರೈ ಮಾಡ್ತೀವಿ. ಮತ್ತು ಇವಾಗ 11:30 ನಾವು ಬ್ರಾಹ್ಮಿ ಮುಹೂರ್ತದಲ್ಲೇನೋ ಅದು ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳಿದ್ದಾರೆ. ನಾವು ಆಲ್ರೆಡಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀವಿ. ಅಲ್ಲಿ ಹೋಗೋಷ್ಟರಲ್ಲಿ ಒಂದು 4 o'clock ಆಗೋದು. 4 o'clock ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿವಿ. ಒಂದು 3:30ಗೆ ರೀಚ್ ಆಗ್ಬೋದು. ಅದಕ್ಕೆ ರೆಡಿ ಆಗಿದ್ದೀವಿ. ಈಗ ಹೊರಡಬೇಕು. ಅರ್ಷಿ ಅಣ್ಣ ಎಲ್ಲರೂ ಬಂದಿದ್ದಾರೆ. ಇನ್ನೊಬ್ಬರು ಮಿಸ್ಸಿಂಗು, ಇವರನ್ನ ಮಿಸ್ಸಿಂಗು, ಅರ್ಷಿ ಅವರನ್ನ. ಅವ್ರನ್ನ ಪಿಕಪ್ ಮಾಡಿಕೊಂಡು ಹೋಗಬೇಕು. ಇವರು ಇನ್ನೂ ಸ್ನಾನ ಮಾಡಿಲ್ಲ. ಡುಮಾ ಮ್ಯಾಚಲ್ಲಿ ಬ್ಯುಸಿ ಇದ್ದಾರೆ. ಅವ್ರನ್ನ ನಾನೇನು ವೀಡಿಯೋ ಮಾಡಿದ್ರು ಯಾಕೆ ರಿಯಾಕ್ಟ್ ಮಾಡ್ತಿಲ್ಲ ಅಂದರೆ ಇಲ್ಲಿ ಮ್ಯಾಚ್ ನೋಡ್ತಾ ಇದ್ದಾರೆ. ನಾರಿಯರು ಎಲ್ಲ ದೇಶನ ಬಗ್ಗು ಬಿಡಿದು ಲಾಸ್ಟ್ ಫೈನಲ್ ಬಂದಿದ್ದಾರೆ. ಸರಿ, ಈಗ ಹೋಗ್ಬೇಕಾದ್ರೆ ಸಿಗ್ತೀವಿ. ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡ್ತಾ ಇರಿ. ಮತ್ತು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಈಗ ನಾವು ಹೊರಟಿದ್ದೀವಿ ನಮ್ಮ ಮನೆಯಿಂದ. ಇನ್ನು 4 hours ಅಲ್ಲಿ ರೀಚ್ ಆಗ್ಬೋದು. ಈ ಸಾಂಗ್ ಎಲ್ಲ ಕಾಪಿರೈಟ್ ಬರುತ್ತೆ ಇವಾಗ. ಈಗ ಕೃಷ್ಣಗಿರಿ ಟೋಲಿಂದ ಹೊರಟಿದ್ದೀವಿ. ಇನ್ನು 2 hour 114 ಕಿಲೋಮೀಟರ್. ರೋಡ್ ತುಂಬ ಚೆನ್ನಾಗಿದೆ. ಜರ್ನಿಗೆ ಒಳ್ಳೆ ಮಜಾ ಬರೋಂಥ ರೋಡು. ಇನ್ನೊಂದು 2 hours ಮಧ್ಯ ಏನಾದರೂ ಕಾಫಿ ಗೀಫಿ ಬ್ರೇಕ್ ಆದರೆ ಅಲ್ಲೂ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್. ಟೀಗೆ ನಿಲ್ಲಿಸಿದ್ದೀವಿ. ಶ್ರೀರಂಗ ಬೇಕರಿ ಅಂತ. ಇಳಿಬೇಕು. ಎಲ್ಲ ಮಲಗಿದ್ದಾರೆ. ನೋಡಿ, ಟೀ ಕುಡಿಯೋಣ. ಏನೋ ಬರೆದಿದ್ದಾರೆ, ₹1 ಟೀ ಅಂತ ಹಾಕಿದ್ದಾರೆ. ರವಿ ಅವರು ಟೀ ಕುಡಿಯೋಕೆ ಹೋಗ್ತಿದ್ದಾರೆ. ನಾವು ಟ್ರೈ ಮಾಡೋಣ. ಟೀ ಕುಡಿಯೋಲ್ಲ ನಾವು ರೆಗ್ಯುಲರ್ ಆಗಿ. ನೋಡೋಣ ಇವತ್ತು. ರಸ್ಕು, ಗೋಡಂಬಿ ಬಿಸ್ಕೆಟ್ ಐತೆ. ಗೋಡಂಬಿ ಥರ ನೋಡಿರಿ, ಹಣ್ಣುಗಳು ಇಟ್ಟಿದ್ದಾರೆ. ಎಲ್ಲ ಪ್ಲಾಸ್ಟಿಕ್ಕು. ದೇವ್ರು ನೋಡ್ಬಿಟ್ಟು ದೇವರೆಲ್ಲ ನಮ್ದೇರೆ ಅಲ್ವಾ? ದೇವರೆಲ್ಲ ನಮ್ದೇರೆ, ಅದಕ್ಕೆ ತಾನೇ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬೆಂಗಳೂರಿಂದ 92 ಕಿಲೋಮೀಟರ್ಸ್ ಆಚೆ ಬಂದಿದ್ದೀವಿ. ಈ ಟರ್ನಿಂಗಲ್ಲಿ ಹೋಗಬೇಕು. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಏನು ಅಂತ. ಚೆನ್ನೈ ಸೇಲಂ ಈ ರೂಟಿಂದ ಹೋದರೆ ಇಲ್ ಬಿ ಕ್ಲಿಯರ್ ಟ್ರಿಪ್ ಫಾರ್ ಅಸ್. ಓಕೆ, ಸಿ ಒಂದು ಕಾರ್ ರೆಡಿ ಆಗಿದೆ, ಸ್ಟಾರ್ಟ್ ಆಗಿದೆ. ಯು ವಿಲ್ ಸ್ಟಾರ್ಟ್ ದ ಜರ್ನಿ ಅಗೈನ್. ನಾಯಿಗಳು ಲವ್ ಮಾಡೋ ಟೈಮಲ್ಲಿ ಕನಸಲ್ಲಿ ಕೈ ಹುಡುಗಿನ ಮುಟ್ಟುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಖುಷಿಯಾಗಿದೆಯಾ? ಇದು ಯಾವುದು? ಇದು ಸ್ಟ್ರೀಟ್ ಲೈಟ್ ಅಲ್ಲ? ಅವಂದಲ್ಲ, ನಾನು ಅದೇ ಹೆಡ್ ಲೈಟ್ ನೋಡುತ್ತಲ್ಲ, ಹಂಗೂ ಬಂತು ಮಿಂಚು ಅಂತ ಯೋಚನೆ ಮಾಡ್ತಾ ಇದ್ದೆ ನೀವು ಮಾತಾಡಿದಾಗ. ಒಟ್ಟಿನಲ್ಲಿ ಟೋಲ್ಗೆಲ್ಲ ಏನು ಬೇಜಾರಾಗಲ್ಲ. ಈ ಟೋಲ್ಗಳಿಗೆ ರೋಡ್ ಅಷ್ಟೇ ಚೆನ್ನಾಗಿದೆ, ಮಾಡೋರಲ್ಲ. ಟೋಲ್ಗೆ ಬಂದ್ವಿ. ಇನ್ನು 86 ಕಿಲೋಮೀಟರ್ಸ್ ಇದೆ. ಥ್ಯಾಂಕ್ಸ್, ವಿಸಿಟ್ ಅಗೈನ್. ಇದೆಲ್ಲ ಯೂಸ್ ಆಗುತ್ತಲ್ಲ? ಹೌದು, ಯೂಸ್ ಆಗುತ್ತೆ. ಅದು ಒಟ್ಟು ನ್ಯಾಷನಲ್ ಹೈವೇ ಅಲ್ಲ.
ಫ್ರೆಂಡ್ಸ್ ಇನ್ನು 46 ಮಿನಿಟ್ಸ್ ತೋರಿಸ್ತಾ ಇದೆ, 44 ಕಿಲೋಮೀಟರು. ಆದರೂ ಕರ್ನಾಟಕದಿಂದ ಇಷ್ಟು ದೂರ ಬಂದು ಇಲ್ಲೊಂದು ಕನ್ನಡ ಬಸ್ ಹೋಗ್ತೈತೆ, KSRTC ಚಿಕ್ಕಮಂಗ್ಳೂರು ಗಾಡಿ ಅದು. ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ವಾವ್, ಅಲ್ಲೆಲ್ಲ ನಮಗೆ ಕಾಡಲೇ ಇಲ್ಲ. ಕರ್ನಾಟಕ ಅಂತ ಹೋದಕ್ಕೇ ಜಯ ಇರಲಿ. ಕನ್ನಡ ರಾಜ್ಯೋತ್ಸವ, ಕನ್ನಡ ನಮ್ಗೆ ಎಷ್ಟು ನಮ್ಮ ಮೈಯೊಳಗಡೆ ಸೇರ್ಕೊಂಡ್ಬಿಟ್ಟೈತೆ ಅಂತ ಗೊತ್ತಾಗುತ್ತೆ. ನನ್ನ ತಂಗಿ ಯಾವತ್ತಿರೋ ಚಿನ್ನ ಏನತ್ತರ ಅವಳೆ ಸ್ವಲ್ಪ ಸೀರಿಯಸ್ ಆಗಿ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಎಣ್ಣೆ ಹೊಡಿತಾರೆ ಅನ್ಕೊಂಡ್ರ, ಅಲ್ಲ ಫ್ರೆಶ್ ಹೊಡಿತಾರೆ. ಜನ ಚೇಂಜ್ ಕೇಳ್ತಾರೆ, ಅರೆ ನಮ್ಮ ಹತ್ರ ನೋಟೇ ಇರೋದು, ನೋಟ್ ಹಂಗೆ ಇರಲಿ. ಹುಳ ಸಿಗಾಕೊಂಬಿಟ್ಟೈತೆ. ನಾನು ರೆಡಿನೂ ಮಾಡ್ಕೊಂಡಿಲ್ಲ, ಏನೂ ಮಾಡ್ಕೊಂಡಿಲ್ಲ, ನಿದ್ದೆ ಕಾಣಲ್ಲ, ಹಂಗೆ ಇದ್ದೀನಿ. ಅಷ್ಟೊಂದೆಲ್ಲ ನಿದ್ದೆ ಮಾಡಬೇಕು. ಇದ್ದೀವಿ ನಾವೆಲ್ಲ ಗ್ರೂಪಲ್ಲಿ, ಏನು ಬೈದ್ರು ಅದೇ ನಮಗೆ ಅವಮಾನ. ಅದು ನೆಲಕ್ಕೆ ಹಾಕೊಂಡು ಉಜ್ಜಿಸ್ತಾ ಇರ್ತಾರೆ. 4 ದಿನ 5 ದಿನ ಆಗ್ಬಿಟ್ಟಿರುತ್ತೆ, ಜ್ವರ ಆಯ್ತಿರುತ್ತೆ. ಗ್ರೂಪಲ್ಲಿ ಹಂಗಾರು ಅವಾಗ ಆಗ್ತಾನೆ ಇರ್ತೀವಿ, ಆಡಬೇಡ್ರಿ ಕಂಡ್ರು ಅಂತ. ನಮ್ಮ ಥರ ಇಲ್ವಾ, ನಮ್ಮ ಮನೇಲಿ 2 ಕರ್ನಾಟಕದ ಶಾಲ್ ಥರ ಐತೆ, ನಮ್ಮ ಮೇಲೆಗಡೆ ಒಂದು ಬಾವುಟನೂ ಐತೆ. ಇದೆಲ್ಲ ನನಗೆ ಯಾರು ಕೊಟ್ಟಿದ್ದಲ್ಲ, ಅಲ್ಲಲ್ಲಿ ಬಿಡಿಸ್ಬಿಟ್ಟು ಹೋಗ್ಬಿಡ್ತಾರೆ. ಅದು ಹೊಟ್ಟೆ ಅವ್ರಿಗೆ ಎತ್ಕೊಂಬತ್ತೀನಿ, ನಾನು ತೊಳೆದು ಇಟ್ಟಿದ್ದೀನಿ. ಹಂಗೆ ನಾನು ಮಾಡ್ಸಿದ್ದೀನಿ ಒಂದು 2-3 ಆ ಥರದ್ದೆಲ್ಲ ಶಾಲ್ಗಳು ಇವೆಲ್ಲ. ಅದನ್ನೇ ಅನ್ನೋದು ನಾವು, ಏನಂದ್ರೆ ಆ ಕೆಲಸ ಮಾಡ್ಕೋಬೋದು. ಒಂದೇ ಒಂದು ಕಾರಣಕ್ಕೋಸ್ಕರ ಬೈತಿರ್ತೀವಿ. ಯಾಕೆ ಅದನ್ನ ಇಂಡಿಯಾ ಪ್ಲಾಸ್ಟಿಕಲ್ ಮಾಡೋಣ, ದೊಡ್ಡದು ಫೋಟೋಗಳು ಅವ್ರದ್ದು, ಬ್ಯಾನರ್ ಫುಲ್ ಅವರೇ ಇರ್ತಾರೆ. ಸ್ವಲ್ಪ ದುಡ್ಡು ಕೊಟ್ಬಿಟ್ರಂತೂ ಇನ್ನು ಅವರೇ. ಆಮೇಲೆ ಇವ್ರಿಗೆಲ್ಲ ಏನು ಗೊತ್ತಾ, ಚೆನ್ನಾಗಿ ಪರಿಚಯ ಇದ್ಬಿಟ್ಟಿರ್ತಾರೆ ಅವರೆಲ್ಲ. ಇಲ್ಲೆಲ್ಲ ಹಂಗೆ ದೀಪಗಳು ಗಿರಿ ಪ್ರದರ್ಶನ ಮಾಡ್ತಾರೆ, ಆ ಕಡೆ ಹಿಂಗೆ ನಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಹೌದಾ? ಇಲ್ಲಿ ಜನ ಹೋಯ್ತಾರಲ್ಲ ಇಲ್ಲಿ, ಒಂದು ಗಾಡಿ ಇಸ್ಬಿಟ್ಟು ಇಲ್ಲಿ ನಡ್ಕೊಂಡು ಹೋಗಕ್ಕೆ ನಾವು. ನೋಡಿ ಫ್ರೆಂಡ್ಸ್, ಎಂಟ್ರ್ ಆಗಿದ್ದೀವಿ ಫೈನಲಿ. ಬಟ್ ಇಲ್ಲಿಂದ 3.2 ಕಿಲೋಮೀಟರ್ಸ್ ತೋರಿಸ್ತೈತೆ. ಇದು ಹೋಗ್ತಾ ಇರೋದು ಪಾರ್ಕಿಂಗ್ಗೆ. ಆಲ್ರೆಡಿ ಜನ ಹೋಗ್ತಿದ್ದಾರೆ ದರ್ಶನ ಮಾಡೋಕ್ಕೆ. ದರ್ಶನ ಮಾಡೋಕ್ಕೆ ತುಂಬ ಜನ ನಡ್ಕೊಂಡು ಬರ್ತಾ ಇದ್ದಾರೆ ಆಪೋಸಿಟ್ ಲೈನಲ್ಲಿ. ನಮ್ಮಿನ್ನ ಸ್ಟಾರ್ಟ್ ಆಗಿಲ್ಲ. ನೋಡಿ ಇಲ್ಲೆಲ್ಲ ಕೈ ಮುಖಂಡು ದರ್ಶನ. ಇನ್ನೂ ತುಂಬ ಇನ್ನೂ ಜನ ಜಾಸ್ತಿ ಇರ್ತಾರಂತ ಆ್ಯಕ್ಚುಲಿ. ಅಂಗಡಿಗಳೈತೆ. ಒಡವೆ ನೋಡಲ್ಲ, ಕಡೆ ವಿಜಯನಗರ ಸಾಮ್ರಾಜ್ಯ ನೋಡಿದಾಗಾಯ್ತು ಫ್ರೆಂಡ್ಸ್. ಇನ್ನು ಚಪ್ರಿ ಕೆಲಸ ತೋರಿಸಿಲ್ಲ ಓಹೋ, ಏನು ಗೊತ್ತಾಗಲ್ಲ ಬಿಡು, ಹಿಂಗೆಲ್ಲ ಜನ ಹೋಯ್ತಾ ಇದ್ದಾಗ ಅಲ್ವಾ? ಅಲ್ಲ, ಹೆಂಗಿದ್ರು ನಡಿಲೇಬೇಕು, ಗೊತ್ತಾಗಲ್ಲ. ಹಾಕೋರಲ್ಲ ಅಲ್ಲೆಲ್ಲ ಕೂತ್ಕೊಳ್ಳೋಕೆ ಜಾಗ. ಮಸಾಜ್ ಎಲ್ಲ ಐತಲ್ಲ ಇಲ್ಲಿ, ಫುಟ್ ಮಸಾಜು ಮತ್ತೆ ಬಾಡಿ ಮಸಾಜ್, ಇದು ಕುತ್ಕೊಂಡು ಚೇರ್ ಬರುತ್ತಲ್ಲ, ಎಲ್ಲ ದಾರಿ ಸಿಗುತ್ತೆ. 20-30 ಕಿಲೋ ರಿಲ್ಯಾಕ್ಸ್ ಮಾಡ್ಕೊಳಕ್ಕೆ ಜಾಸ್ತಿ ರಿಲ್ಯಾಕ್ಸ್ ಎಲ್ಲ ಮಾಡ್ಕೊಬಾರ್ದು. ಸುಮ್ಮನೆ ನಡ್ಕೊಂಡು ಹೋಯ್ತಾ ಯಾರು ಗೊತ್ತಾಗಲ್ಲ. ಈ ಥರ ಎಲ್ಲ ಹಾಕಿದ್ದಾರೆ, ಇದೆಲ್ಲ ಕುತ್ಕೊಳ್ಳೋಕ್ಕೆ, ಅಲ್ಲೆಲ್ಲ ತಂಗುದಾಣಗಳು, ಊಟ ತಿಂಡಿ ಎಲ್ಲ ಕೊಡ್ತಾರಪ್ಪ. ಹೋಯ್ತಾನೆ ಅಲ್ಲಿ ತೋರಿಸಿದ್ ಬಸ್ ಸ್ಟಾಪ್, ಊಟ ತಿಂಡಿ ತಂಗುದಾಣ. ಇದು ಕರ್ಮಗಳು ಕಳ್ಕೊಳ್ಳೋಕ್ಕೆ. ಕ್ಲೀನೆಸ್ ಇಲ್ಲ ಐತಲ್ಲ, ನಮ್ಮ ತಿರುಪತಿ ಥರ ಬರಲ್ಲ. ತಿರುಪತಿ ಫುಲ್ ಕ್ಲೀನ್. ಒಟ್ಟು ತಿರುಪತಿಯಿಂದ ಬಂದಿಲ್ಲ. ನನಗೆ 3 ಸಲ ಕಾಲ್ ಬಂತು, ಏನಾದ್ರು ತೊಂದರೆ ಆಯ್ತಾ ಅಂತ. ಹೌದಾ? AP ಗೌರ್ಮೆಂಟಿಂದನೂ ಬಂತು, TTDಯಿಂದನೂ ಬಂತು. ಬುಕ್ ಮಾಡ್ಕೊಂಡು ಹೋಗಿದ್ರಾ? ಇಲ್ಲ, ನನ್ನ ನಂಬರ್ ಕೊಟ್ಟಿದ್ನಲ್ಲ ಅಲ್ಲಿ, ಎಲ್ಲ ಇದಕ್ಕೆಲ್ಲ ಏನು ಮೊಬೈಲ್ ಇಡೋದಕ್ಕೆ ಅದಕ್ಕೆ ಅಂತ. ಬ್ರೋ ಅಲ್ಲ ಒಂದು ಬ್ಯಾನರ್ ನೋಡಿದ್ರಾ? ಮೊಬೈಲ್ ನೋಡ್ತಾರೆ ನೀವು, ಹೋಗ್ತಾ ತೋರಿಸ್ತೀನಿ, ಚೆನ್ನಾಗಿ. ಹಿಂಗೆ ಅದ ನಡ್ಕೊಂಡು ನೆಕ್ಸ್ಟ್ ನಿಮ್ಮ ನಂಗೆ ಕುಣ್ಸೋಣ. ಅವ್ರು ಏನೋ ಅಷ್ಟು ಹೋಗ್ಬಿಡೋಲ್ಲ, ಅಷ್ಟು ಬೇಗ 3 ಕಿಲೋಮೀಟರ್ ನಡ್ಕೊಂಡು. ಅವರೆಲ್ಲ ಮಧ್ಯಾಹ್ನ 12 ಗಂಟೆ ಸ್ಟಾರ್ಟ್ ಮಾಡೋದು. ಲೇಟ್, ನಾವು ಬೇಗ ಸ್ಟಾರ್ಟ್ ಮಾಡೋಣ. ಎಲ್ಲ ನಾವು ಬಂದು ಸ್ಟಾರ್ಟ್ ಮಾಡ್ಬೇಕಾ? ಅವರೆಲ್ಲ ಮುಂಚೆ ಸ್ಟಾರ್ಟ್ ಮಾಡಿರ್ತಾರೆ. ಟೈಮಿಂಗ್ಸ್ ಇಲ್ವಾ ಅಂತ? ಇಲ್ಲ ಜನಕ್ಕೆ ಇಲ್ಲಿ ಮೇನ್ ಅವ್ರಿಗೆ ಹೋಗ್ಬೇಕಾದ್ರೆ ಬೆಳಗ್ಗೆ ಪೂಜೆಗೆ ಹೋಗೋದಕ್ಕೆ ತುಂಬಾ ಜನ ಸಾಹಸ ಬೀಳ್ತಿರ್ತಾರೆ. ಅಲ್ಲ ಇಲ್ಲಿ ಕರ್ಪೂರ ಅನ್ಸುತ್ತೆ. ಕರೆಕ್ಟ್ ಟೈಮ್ ಸಾಂಗ್ ಗೊತ್ತಾಯ್ತಾರೆ. ಕರೆಕ್ಟಾಗಿ ಗೊತ್ತ ನೋಡಿ ಸಾಂಗ್ ಇದೆ. ನಾವು ಯಾವಾಗ ಸ್ಟಾರ್ಟ್ ಮಾಡ್ತೀವೋ ಅವಾಗ ಕರ್ಪೂರ ಹಚ್ಬಿಟ್ಟು ಮಹದೇಶ್ವರ ಶಂಕರ ಪ್ರೇಮಾಂಕುರ ಆದ ನಂತರ ಹಿಂಗೆ ಹೋಗ್ಬಿಡ್ದಂಗೆ ನಾವು 9 ಗಂಟೆಲಿ ಅವಾಗೆಲ್ಲ. ತಿರುಪತಿ ಹಿಂಗೆ ತೋರಿಸ್ತೈತೆ, ಇದೆಲ್ಲ ಕೈ ಹಾಕ್ತಾರೆ. ಪ್ರೂವ್ ಮಾಡ್ತೀರಂದ್ರೆ ಅಲ್ಲಿ ತನಕ ಯಾರು ಹಿಡಿತಾರೆ ಹೋಗ್ರಿ ಸಮಯ.
ಬದೋರಲ್ಲ ಎಲ್ಲ ಜನ ಇನ್ನು ಹೋಯ್ತಾ ಕರೆಕ್ಟ್ ರೂಟಲ್ಲೇ ಹೋಯ್ತಾ ಇದೀವಲ್ಲ. ಇದು ಸಿಟಿ ಇಲ್ಲ ರೂಮ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ನೋಡಿ. ಮಳೆ ಬಂದು ನಿಂತಿದೆ, ಸದ್ಯ ಮಳೆ ಬರದೇ ಇದೆ. ಇದೇ ತಪ್ಪಲ್ಲೇ ನಡ್ಕೊಂಡು ಹೋಗ್ಬೋದು. ಮಳೆ ಬಂದರೆ ನೆನ್ಕೊಂಡು ಹೋಗ್ಬೇಕು. ಎಲ್ಲ ಈಸಿಯಾಗಿ ಗೇಟ್ ಆಂಧ್ರ ಎಲ್ಲ ಸಖತ್ ಮಳೆ ಅಂತೆ, ಅದಕ್ಕೆ ಮಳೆ ಬರೋದಿಲ್ಲ. ಈ ಸೈಡೆಲ್ಲ ಮಳೆ ಐತೆ, ಕನ್ಯಾಕುಮಾರಿ ಈ ಸೈಡ್ ಅಂತ ಮಳೆ ಇಲ್ಲ. ಎಲ್ಲ ಕಡೆ ಲೆಫ್ಟಿಗೆ ಹೋಗಿ ನಾವು ಇಲ್ಲ ನಗ್ಸ್ಬೋದಣ್ಣ. ಪಾರ್ಕಿಂಗ್ ಹೋಗಿದ್ರೆ ಚಂದ. ಅವ್ನು ಇವನು ಹೋಯ್ತಾನಲ್ಲ, ಒಂದು ಲಾರಿಯಿಂದ ನಡೀರಿ ಹೇಳ್ಕೊಂಡು ಅದು ಬಿಡಿ. ಒಂದು ಲಾರಿ ಹೋಯ್ತಾನಲ್ಲ, ತಿಂಡಿ ಹೇಳ್ಕೊಂಡು ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ. ಇಲ್ಲೂ ಪಾಪ ಇಲ್ಲಿಂದಾನೆ ಸ್ಟಾರ್ಟ್ ಮಾಡೋರು ನಡೆಯೋಕ್ಕೆ. ರಾಜಗೋಪುರ ಹತ್ರ ಹೋಗಲ್ಲ. ಅದೇ ರಾಜಗೋಪುರ ನೋಡಿ ಫ್ರೆಂಡ್ಸ್, ಗೋಪುರ ಹತ್ರ ಕಾಣ್ತಾ ಇಲ್ಲ. ಇನ್ನು ಸ್ವಲ್ಪ ಹತ್ರ ಇನ್ನೂ ಕ್ಲಿಯರ್ ಕಾಣುತ್ತೆ. ಮುಂದೆ ಒಂದು ಗಾಡಿ ಇದೆ. ಗಾಡಿ ನೀವು ಇಟ್ಟಿಗೆ ಗೋಪುರ ಅನ್ಕೊಂಬಿಡಿ. ಅದು ಹಿಂದೆ ಬೆಳಕು ಅಂತ ನೋಡಿ, ಬೆಳಕು. ಅದು ಗೋಪುರ ನೋಡ್ತಾ ಇದ್ದೀರಾ ಈಗ. ಇದು ಗೋಪುರ, ಲಾರಿ ಅಡ್ಡ. ಅದಕ್ಕೆ ನೋಡ್ರಿ, ನಿಮ್ಮ ತಿಳ್ಕೊಂಡು ಲಾರಿ ಸೈಡ್ಗೆ ಹೋಗ್ತೈತೆ ಗೋಪುರ ನೋಡಿ. ನಮ್ಮ ಸಬ್ಸ್ಕ್ರೈಬರ್ಸ್ ಅಂತ ದೇವಸ್ಥಾನ ಪಕ್ಕದಲ್ಲೇ ಐತೆ ಪಾರ್ಕಿಂಗು ಅಲ್ವಾ? ದೇವಸ್ಥಾನದ ಪಕ್ಕದಲ್ಲಿರೋದು ಈ ಟೈಮಲ್ಲಿ ಪಾರ್ಕಿಂಗೇ ಇಟ್ಟಿರಲ್ಲ. ಇರುತ್ತೆ, ಅದು ರೆಗ್ಯುಲರ್ ಪಾರ್ಕಿಂಗ್ ಅವೆಲ್ಲ. ನೋಡೋಣ ಬನ್ನಿ, ಅಲ್ಲಿ ನಿಲ್ಲಿಸ್ಬಿಟ್ಟು ಹೋಗೋಣ. ಪೇ ಪಾರ್ಕಿಂಗ್ ಇದೇನಾ ರಾಜಗೋಪುರ? ರಾಜಗೋಪುರ ಇಲ್ಲೇ ಶಾಕ್ ರಾಜಗೋಪುರ ಮತ್ತು ನಾರ್ತ್ ಗೋಪುರ ಎರಡು ಒಂದೇ ಸೈಡ್ ಬರ್ತವೆ ಅಕ್ಕಪಕ್ಕ. ಸ್ಟಾರ್ಟ್ ಗೋಪುರದಿಂದ ಸ್ಟಾರ್ಟ್ ಮಾಡ್ಬೇಕಾ? ಹಾಂ, ಇಲ್ಲ 450 ಮೀಟ್ರ್ ತೋರಿಸ್ತದೆ ಇನ್ನು ರಾಜಗೋಪುರ ಇನ್ನು ಮುಂದೆ ರೈಟಿಗೆ. ಇದು ಅಂದ್ಕೊಂಡ್ವಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲೂ ದೇವ್ರಿಗೆ. ಹಾಂ, ರೋಡ್ ಕ್ಲೋಷರ್ ಎಲ್ಲ ಕಡೆ. ಮತ್ತೆ ಹೋಗೋದು ಹೆಂಗೆ? ನಾನು ಕಾರಿಲ್ಲೇ ನಿಲ್ಸೋರೆ ನೋಡಿ, ಹಂಗೆ ನಿಲ್ಸ್ಬಿಟ್ಟು ಹೋಗೋಣ. ಅದು ದೇವಸ್ಥಾನ ಪಕ್ಕದಲ್ಲೇ ಐತೆ ಪಾರ್ಕಿಂಗ್. ಮುಂದೆ ಹೋಗಿ ಲೆಫ್ಟ್ ಹೋದರೆ ರಾಜಗೋಪುರ ಇದೆ, ಬಟ್ ರೋಡ್ ಕ್ಲೋಸಿಂಗ್. ಇದನ್ನ ಅದೇ ಇಲ್ಲಿ ಮುಂದೆ ನಡೀರಿ, ಇದೇ ರೋಡಲ್ಲಿ ನಡೀರಿ ಹಂಗೆ. ಅಲ್ಲಿ ಮುಂದೆ ಪಾರ್ಕಿಂಗ್ ಇದೆ, ಟೆಂಪಲ್ ಚಾರಿಟರೀಸ್ ಅದರಿಂದ ಮುಂದೆ ಹೋದರೆ ಪಾರ್ಕಿಂಗ್ ಇದೆ. ಪ್ಯೂರ್ ಕಾರ್ ಪಾರ್ಕಿಂಗ್, 6 ಮಿನಿಟ್ಸ್ ವಾಕ್ ರಾಜಗೋಪುರ. ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ 6 ನಿಮಿಷಕ್ಕೆ ಬರ್ಬೋದು. ನಡ್ಕೊಂಡು ಬರ್ತಾರಲ್ಲ, ಅಲ್ಲಿಂದನೇ ಬರ್ತಾರೆ ಅನ್ಸುತ್ತೆ ಅಲ್ಲ. ಬರ್ತಾರೆ. ಯಾವುದೋ ದೇವಸ್ಥಾನ ಹೇಳಿದ್ರಲ್ಲ, ಇದನ್ನು ಸ್ಟಾರ್ಟ್ ಮಾಡ್ಬೇಕಂತ. ಬ್ರಹ್ಮ ನೋಡಿ ಫ್ರೆಂಡ್ಸ್, ಅಲ್ಲೊಂದು ಗೋಪುರ ಇದೆ. ತಿರುವಣ್ಣಾಮಲೈ ಸುತ್ತ ಗೋಪುರಗಳಿದೆ. ಹೌದಾ? ಈ ಗಿರಿ ಸುತ್ತೀವಲ್ಲ, ಈ ಸುತ್ತ ಗೋಪುರಗಳೇ ಅಂತೆ. ಆಲ್ಮೋಸ್ಟ್ ನಮ್ಗೆ ಗೊತ್ತಿರೋ ತಮಿಳ್ನಾಡು ಕಡೆ ಬಂದರೆ ಈ ಚೋಳರ ಸ್ಟೈಲಲ್ಲಿ ಕಟ್ಟಿರೋ ದೇವಸ್ಥಾನಗಳೇ ಜಾಸ್ತಿ. ವೈಖಾನ ವಿಶೀಲ ಯಾರ ನಾನಕ್ಕಿದೆ, ಅದಕ್ಕಿದೆ, ಇದಕ್ಕಿದೆ ಅಂತ. ಇದು ದೀಪಾವಳಿ ಇದೆ ರಾಜಗೋಪುರ. ಸ್ಟ್ರೈಟ್ ನಡೀರಿ. ಇದು ರಾಜಗೋಪುರ ಅಂತೆ. ಕರ್ಪೂರನೇ ದಗ 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 ಅಂತೈತೆ. ಸೊ ಇಲ್ಲಿಗೆ ಬಂದರೆ ನಮಗೆ ನೈಟು ಮಿಡ್ ನೈಟು ಬೆಳಗಿನ ಜಾವ ಮುಗಿಸ್ಕೊಂಡೆ ಮತ್ತೆ ಬಂದು ಇಲ್ಲಿಂದ ದರ್ಶನಕ್ಕೆ ಹೋಗಬೇಕಿದೆ. ದರ್ಶನಕ್ಕೆ ಹೋಗೋ ಜಾಗ ಬ್ರೋ, ಅರ್ಲಿ ಮಾರ್ನಿಂಗ್ ಥರ ಕಾಣ್ತದೆ. ಎಲ್ಲ ಮನಗಿದೆ ನೋಡಿ. ಅವರೆಲ್ಲ ಗಿರಿ ಪ್ರದರ್ಶನ ಮುಗಿಸ್ಕೊಂಡು ಬಂದು ಮನಗಿರ್ತಾರಲ್ಲೇ ನೋಡಿ ನೋಡಿ, ರಾಜಗೋಪುರ ಅಂತ ಇದು. ಅವೆಲ್ಲ ತೋರಿಸಿ ನಾರ್ತ್ ಗೋಪುರ ಕನ್ಫ್ಯೂಸ್ ಆಗಿದ್ವಿ. ಸ್ಟ್ರೈಟ್ ನಡೀರಿ. ಹುಣ್ಣಿಮೆ ಟೈಮಲ್ಲಿ ಬಂದರೆ ಸಿಕ್ಕಾಬಟ್ಟೆ ರಶ್ ಇರುತ್ತೆ ಫ್ರೆಂಡ್ಸ್. ಕಾಲಿಡೋಕ್ಕೆ ಜಾಗ ಇರಲ್ಲ. ಅಡ್ಡನೇ ಇದೆ, ಬೈದಾನೆ ಇಲ್ಲ. ಇದೆಲ್ಲ ಪಾರ್ಕಿಂಗ್ ಇಲ್ವಾ ಇಲ್ಲಿ? ಇಲ್ಲಿ ಬೇಡ ನಡೀರೋಣ. ಇವೆಲ್ಲ ಅಂಗಡಿ ಓಪನ್ ಆಗೋ ಟೈಮಿಗೆ ನಾವು ಬರಲ್ಲ, ತುಂಬ ಹಿಂಸೆ ಆಗುತ್ತೆ. ಆಮೇಲೆ ಆ ಹಿಂಸೆ ಬಿಡೋದಲ್ಲ. ಯಾಕೆ ಸುಮ್ಮನೆ ಯಾವನಾರ ಒಂಚೂರು ಹೇಳ್ದ ಪಳದ ಅಂದ್ರೆ ಯಾವ ಮೊದಲೇ ಅವ್ರ ಅಮ್ಮಕ್ಕೆ ಗಾಡಿಗಳು ಕಂಡ್ರೆಗಳೆಲ್ಲ ದಗ 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 ಅಂತ